ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಮಂಜುನಾಥ್. ಇವತ್ತು ಸಾಟರ್ಡೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಹಾಗೆ ನನ್ನ ತಲೆಗೆ ಒಂದೊಳ್ಳೆ ಬೆಟ್ಟದ ವಿಚಾರವಾಗಿ ಕೇಳಿದ್ದೆ. ಅದು ತಿಮ್ಮಪ್ಪನ ಬೆಟ್ಟ ಅಂತ ಕರೀತಾರೆ. ಇದು ರಾಮನಗರ ಹತ್ರ ಇಲ್ಲೇ. ತುಂಬ ಚೆನ್ನಾಗಿರುತ್ತೆ ವ್ಯೂ, ಟಾಪ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೀನಿಕ್ ವ್ಯೂ ಇರುತ್ತೆ, ತುಂಬ ಗ್ರೀನ್ರಿ. ಸೊ ಟ್ರೆಕ್ ಮಾಡಬೇಕು ಅಂತ ಇವತ್ತು ನಾನು ಹೊಸ ಬೈಕ್ ತೊಗೊಂಡು ಹಿಮಾಲಯನ್ 450 ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಆಫ್ ರೋಡ್ ಇದೆ. ಆಫ್ ರೋಡ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಬೆಟ್ಟದ ಮೇಲಕ್ಕೆ ಸೀದಾ ಬೈಕ್ ತೊಗೊಂಡೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಅಲ್ಲಿಂದ ಹೋಗಿ ನಾನು ನಿಮಗೆ ಒಂದು ಒಳ್ಳೊಳ್ಳೆ ವ್ಯೂ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಶ್ಯೂರ್, ಖಂಡಿತ ನಾನು ನಿಮಗೆ ವ್ಯೂ ತೋರಿಸೋಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಲೆಟ್ಸ್ ಸ್ಟಾರ್ಟ್ ದ ಬೈಕ್. ಹೋಗೋಣ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಇಲ್ಲೊಂದು ತಳವಾಡಿ ಫೋರ್ಟ್ ಅಂತ ಇದೆ. ಪ್ಲ್ಯಾನ್ ಮಾಡಿದ್ದು ಕೂಡ ನಾನು ತಳವಾಡಿ ಫೋರ್ಟಿಗೆ ಬರಬೇಕಂತ. ಸೊ ಇಲ್ಲಿ ನೋಡ್ತಾ ಇದ್ದರೆ ಯಾರೂ ಇಲ್ಲ, ಒಂದೇ ಒಂದು ರಾಕ್ ಥರ ಇದೆ ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ನನಗೆ ಈ ತಿಮ್ಮಪ್ಪನ ಬೆಟ್ಟ ಅಂತ ಕಾಣಿಸಿದಾಗ ತುಂಬ ಜನಗಳಿದ್ರು. ಮೋಸ್ಟ್ಲಿ ಸಖತ್ತಾಗಿರುತ್ತೆ, ಅಲ್ಲಿಗೆ ಹೋದರೆ ವ್ಯೂ ಪಾಯಿಂಟ್ಸ್ ಎಲ್ಲ ಅಂದ್ಕೊಂಡು ಮತ್ತೆ ತಳವಾಡಿ ಬೆಟ್ಟದಿಂದ ನಾನಿವಾಗ ಮತ್ತೆ ತಿಮ್ಮಪ್ಪನ ಬೆಟ್ಟದ ಕಡೆ ಹೊರ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿಂದ ನೋಡ್ತಾ ಇದ್ರೇ ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿದೆ ಬೆಟ್ಟ, ಎರಡು ರಾಕ್ಸ್ ಥರ ಇದೆ. ಇಲ್ಲಿ ಸ್ವಲ್ಪ ಬೆಟ್ಟದ ಮೇಲ್ಗಡೆ ಕಂಪ್ಲೀಟಾಗಿ ಬೈಕ್ಸಲ್ಲಿ ತೊಗೊಂಡೋಗಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಫಸ್ಟ್ ಟೈಮು ನಂದು ಈ ಹಿಮಾಲಯನ್ ಬೈಕಲ್ಲಿ ಆಫ್ ರೋಡ್ ಆಗ್ತಾ ಇರೋದು. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಆಫ್ ರೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನನಗೆ ಸ್ವಲ್ಪ ಇನ್ನೂ ಬಿಗಿನರ್ ಅಲ್ವಾ. ಓಕೆ, ಆಫ್ ರೋಡ್ ಮುಗಿಸ್ಕೊಂಡು ಮೇನ್ ರೋಡಿಗೆ ಬಂದಿದೆ ಆಯಿತು. ಸೊ ಇದನ್ನು ಸ್ವಲ್ಪ ದೂರ ಅರೌಂಡ್ 3 ಕಿಲೋಮೀಟ್ರ್ ಇದೆ, 3.3 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ರೋಡ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ಸ್ಪೀಡೋ ಮೀಟ್ರಲ್ಲೇ ನಾವಿಗೇಷನ್ ಹಾಕೊಂಡ್ಬಿಟ್ಟಿದ್ದೀನಿ. ಇಲ್ಲಿಂದ ಹೋಗೋಕ್ಕಾಗಲ್ಲ. ಹಾಂ 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 ಓಕೆ ಸರ್, ಓಕೆ ಸರ್, ಆಯಿತು. ಹಾಂ ಓಕೆ ಸರ್, ಆಯಿತು ಸರ್. ಅಬ್ಬಾ ನೋಡಿ, ರೂಟ್ ಗೊತ್ತಿಲ್ಲದಿರೋರು ಏನಾದ್ರು ಬಂದರೆ ಈ ಹಳ್ಳಿ ಜನಗಳು ಎಷ್ಟು ಮುಗ್ದ್ರಂದರೆ ನಾನು ಕೇಳೋದಕ್ಕಿಂತ ಮುಂಚೆಗೆ ಅವರೇ ಹೇಳ್ತಾ ಇದ್ದಾರೆ, ಇವ್ರು ಮೋಸ್ಟ್ಲಿ ಬೆಟ್ಟಕ್ಕೆ ಬಂದಿರ್ತಾರೆ ಅಂದ್ಕೊಂಡು ಮುಂದೆ ಹೋಗಿ ಅಲ್ಲಿ ರೈಟ್ ಹೋಗಿ ಅಂತ. ತುಂಬ ಒಳ್ಳೆ ಜನ, ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ. ಅದಕ್ಕೆ ಹೇಳೋದು ಯಾವಾಗಲೂ ಹಳ್ಳಿ ಜನ ಒಳ್ಳೆ ಜನ ಅಂತ. ಸೊ ನನಗಂತೂ ತುಂಬ ಖುಷಿ ಆಯಿತು. ಮೋಸ್ಟ್ಲಿ ತಾತಂದು ಒಳ್ಳೆ ಆಶೀರ್ವಾದ ನನ್ನ ಮೇಲೆ ಇರಲಿ. ಒಂದು ಇಲ್ಲಿಂದಲೇ ಬೆಟ್ಟ ಮಾತ್ರ ಸಾಕಾರ ಕಾಣಿಸ್ತಾ ಇದೆ. ನೋಡೋಣ, ಅಲ್ಲಿ ಬೆಟ್ಟಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿಂದ ವ್ಯೂ ಪಾಯಿಂಟ್ಸ್ ಎಲ್ಲ ಹೆಂಗಿರುತ್ತೆ ಸೀನ್ರಿ ಎಲ್ಲ. ಇದೇ ರೋಡು ಅಂತ ಅಂದ್ಕೊಂಡಿದ್ದೀನಿ. ತಾತ ಸಿಮೆಂಟ್ ರೋಡು, ತಾತ ಇಲ್ಲಿ ರೈಟ್ ತೊಗೋಬೇಕು ಅಂತ ಹೇಳ್ತು. ಇದೇ ರೋಡೇ, ಮ್ಯಾಪ್ ಕೂಡ ಕರೆಕ್ಟ್ ತೋರಿಸ್ತಾ ಇದೆ. ಇನ್ನೊಂದು 2 ಕಿಲೋಮೀಟ್ರ್ ಅಷ್ಟೇ, ಆಲ್ಮೋಸ್ಟ್ ರೀಚ್ ಆದೆ. ಈ ಕಡೆ ರಾಮನಗರ ಕಡೆ ಬಂದರೆ ಬರೀ ಬೆಟ್ಟ ಗುಡ್ಡ, ತೋಟದ ಸಾಲು, ಅಡಿಕೆ, ತೆಂಗು, ಬಾಳೆ. ಯಪ್ಪ, ಈ ಕಡೆ ಬಂದರೆ ಇಲ್ಲಿಂದ ವಾತಾವರಣ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ಕೂಲಾಗಿರುತ್ತೆ. ಬೆಂಗಳೂರು ಸಿಟಿನಲ್ಲಿ ಬರೀ ಅದೇ ಟ್ರಾಫಿಕ್ಕು, ಅದೇ ವೆಹಿಕಲ್ಸು, ಅದೇ ಬಿಲ್ಡಿಂಗ್ಸು. ಏನು ಯಪ್ಪ, ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ಎಲ್ಲ ಇರುತ್ತೆ. ಬಟ್ ಇಲ್ಲಿಗೆ ಬಂದರೆ ಮಾತ್ರ ಆಹಾ ನೆಮ್ಮದಿ. ನೀವೇನಾದರೂ ಒಂದು ಸಲ ಆಫೀಸ್ ಬಿಟ್ಟು ಎಲ್ಲರೂ ಈ ಥರ ಬೆಟ್ಟದ ಸಾಲ ಕಡೆ ಬಂದು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಇದೆಷ್ಟು ಪೀಸ್ಫುಲ್ಲು, ಯಾವುದು ಉತ್ತಮ, ಸಿಟಿ ಜೀವನನ ಹಳ್ಳಿ ಜೀವನನ ಅಂತ. ಬಟ್ ನನಗಂತೂ ಹಳ್ಳಿ ಜೀವನನೇ ಅಪ್ಪ ಬೆಸ್ಟು. ಅದಕ್ಕೆ ನಾನು ವೀಕ್ಲಿ ವಾರ ಬಂತು ಅಂದರೆ ಸಾಕು, ನನಗೆ ಸಿಟಿ ಒಳಗಡೆ ಇರೋಕ್ಕೆ ಆಗೋದಿಲ್ಲ. ಬೈಕ್ ತೊಗೊಂಡು ಎಲ್ಲಾದ್ರೂ ಕಡೆ ಹೋಗ್ಬಿಡ್ತಿಲ್ಲ. ಊರಿಗೆ ಹೋಗ್ಬಿಡ್ತೀನಿ, ಊರಿಗೆ ಹೋಗಿ ತಾಯಿ ಮನೆಗೆ ಹೋಗಿ ಒಂದು 2 ದಿವಸ ಆರಾಮಾಗಿ ನೆಮ್ಮದಿಯಾಗಿದ್ದು ಬಂದ್ಬಿಡ್ತೀನಿ. ಇಲ್ಲ ಅಂದರೆ ಈ ಥರ ಎಲ್ಲಾದರೂ ಟ್ರೆಕ್ಕಿಂಗು, ಬೆಟ್ಟದ ಸಾಲು, ನೇಚರ್ ವ್ಯೂ ಸಕ್ಕತ್ತಾಗಿರುತ್ತೆ. ಮತ್ತು ಒಳ್ಳೆ ನೆಮ್ಮದಿ, ಒಳ್ಳೆ ಆರೋಗ್ಯಕರವಾದ ವಾತಾವರಣ. ಇದಕ್ಕಿಂತ ಬೇಕಾದರೂ ನೆಮ್ಮದಿ ಆಗಿರೋದಕ್ಕೆ
ಆಲ್ರೆಡಿ ಎಲ್ಲ ಟ್ರೆಕ್ಕಿಂಗು ಮತ್ತು ವ್ಯೂ ಪಾಯಿಂಟ್ಸ್ ಎಲ್ಲ ಮುಗಿಸ್ಕೊಂಡು ಎಷ್ಟೋ ಜನ ಅಲ್ಲೇ ಹೋಗ್ತಾ ಇದ್ದಾರೆ ವಾಪಸ್ಸು. ವಾವ್, ಏನು ಗುರು ಇಷ್ಟು ಸಕಾಲಾಗಿದೆ. ಇಲ್ಲಿ ರೈಟ್ ತಗೋಬೇಕು. ಓಕೆ, ಇದು ಆರ್ಚ್ ತಾತ ಹೇಳಿದ್ದು. ನನಗೆ ಈ ನನ್ನ ಹೊಸ ಬೇಕಲ್ಲಿ ಇದೊಂಥರ ಫಸ್ಟ್ ಟೈಮು ಒಳ್ಳೆ ಅಡ್ವೆಂಚರಸ್ ಆಫ್ ರೋಡ್, ಸ್ವಲ್ಪ ಆಫ್ ರೋಡ್ ಅಷ್ಟೇ, ಜಾಸ್ತಿ ಅಷ್ಟು ಕ್ರಿಟಿಕಲ್ ಕಂಡೀಷನ್ನಾಗ ಏನಿಲ್ಲ ಆಫ್ ರೋಡ್ಸು. ಬಟ್ ಸಕ್ಕತ್ತಾಗಿದೆ. ನನಗಂತೂ ಎಲ್ಲರೂ ಲಾಂಗ್ ಡ್ರೈವ್ ಹೋಗಬೇಕು, ಈ ಥರ ಆಫ್ ರೋಡ್ ಮಾಡಬೇಕು ಅಂತ ಇಷ್ಟ. ಏನು ಮಾಡೋದು, ಎವ್ರಿ ಟೈಮ್ ನಂದು ಬರೀ ಸೋಲೋ ಟ್ರಿಪ್ಪೇ ಆಗ್ಬಿಟ್ಟೈತೆ ಆಲ್ಮೋಸ್ಟ್. ಬೆಟ್ಟದ್ದು ಓಕೆ, ಈ ರೋಡಲ್ಲಿ ಬಂದರೆ ನಾವು ನಮ್ಮ ಬೈಕ್ನ ಕಂಪ್ಲೀಟಾಗಿ ಬೆಟ್ಟದ ಮೇಲ್ಗಡೆನೇ ತೊಗೊಂಡೋಗ್ಬೋದು. ಇನ್ನು ಮೇನ್ ರೋಡಲ್ಲಿ ಅಲ್ಲೇ ಹತ್ರದಲ್ಲೇ ಹೋದರೆ ನೀವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು, ಬಟ್ ಬೈಕ್ ಕೂಡ ಹೋಗೋದಿಲ್ಲ ಮೇಲ್ಗಡೆಗೆ. ವಾವ್, ಓಹೋ, ಏನು ಗುರು ಇದು ವ್ಯೂ ಹಿಂಗಿದೆ. ನಾನಂತೂ ಬೈಕ್ ಇಲ್ಲಿ ಪಾರ್ಕ್ ಮಾಡಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಒಂದೊಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ, ಹೆಂಗೆ ಕಾಣಿಸುತ್ತೆ ಅಂದರೆ ಅಬ್ಬಾ. ಇಲ್ಲಿಂದ ನೋಡ್ತಾ ಇದ್ರೆ ನೀವು ಸನ್ರೈಸ್ ಕೂಡ ನೋಡ್ಬೋದು. ಅದು ಎಲ್ಲಿದೆ ಅಂತ ಅಂದ್ಕೊಂಡಿದ್ದೀರಾ? ಈಗ ನೋಡಿ, ಟಟ ಯಪ್ಪ, ನನಗಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಗುರು, ಅಷ್ಟಿದೆ ಇಲ್ಲಿ. ಯಪ್ಪ, ಸಕ್ಕತ್ತಾಗಿದೆ ಗುರು. ಇಲ್ಲಿಂದ ಇನ್ನೂ ಬೈಕ್ ಕೂಡ ತಗೊಂಡು ಮೇಲಕ್ಕೆ ಹೋಗ್ಬೋದು. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಬೇರೆ ಇದೆ. ಎಲ್ಲಿ ಅಂತೀರಾ? ನೋಡಿ, ಇಲ್ಲಿಂದ ನೋಡಿ ಬೈಕ್ ಹೋಗೋದು ಇವಾಗ, ಇಲ್ಲಿಂದ ಮೇಲ್ಗಡೆಗೆ. ಯಪ್ಪ, ಸಖತ್ತಾಗಿದೆ ಗುರು. ಇಲ್ಲಿಂದ ಮಾತ್ರ ಅಮೇಝಿಂಗ್ ವ್ಯೂ. ನಾನಂತೂ ಇದ್ರ ಮೇಲ್ಗಡೆ ಫಸ್ಟ್ ಟೈಮ್ ಈ ಥರ ಬೈಕ್ ಓಡಿಸ್ಕೊಂಬರ್ತೀನಿ ಇಲ್ವ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಮಸ್ತ್ ಮಜಾ ಬರ್ತಾ ಇದೆ. ಇನ್ನೂ ಸ್ವಲ್ಪ ಮೇಲೆ ಹಂಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಹೋ, ಆ ಕಡೆ ಎಲ್ಲ ಜನಗಳು ಅವ್ರ ಗುರು. ಓಹೋ, ಅಪ್ಪ, ನಾನು ಜೀವನದಲ್ಲೇ ಅಂದ್ಕೊಂಡಿರ್ಲಿಲ್ಲ ಗುರು ಈ ಥರ ಬೈಕ್ನ ನಾನು ಇಲ್ಲಿ ಬೆಟ್ಟದ ಮೇಲ್ಗಡೆ ಪೂರ್ತಿ ತಗೊಂಡು ಹೋಗ್ತೀನಿ ಅಂತ. ಬಟ್ ಇದಂತೂ ಸಕ್ಕತ್ತಾಗಿದೆ ಗುರು. ನನಗಂತೂ ಇನ್ನೂ ಸ್ವಲ್ಪ ಆ ಕಡೆ ತಗೊಂಡೋಗೋಣ, ನೋಡೋಣ ತಡ್ರಿ ಏನಿದೆ. ಸೊ ನೋಡಿ, ನಾನು ಆವಾಗಲೇ ಆಫ್ ರೋಡ್ ಹೋಗ್ಬೇಕಂತ ಬಂದಿದ್ದು, ಬಟ್ ಅಲ್ಲೆಲ್ಲೋ ಸೆಂಟ್ರಲ್ಲಿ ನಾನು ಹೋಗಿ ಮತ್ತೆ ರಿಟರ್ನ್ ಬಂದಿದ್ದಾಯಿತು. ಬಟ್ ಅಲ್ಲಿಂದ ನೋಡಿದಾಗ ನನಗೆ ಈ ರಾಕ್ಸ್ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಾಗಾಗಿ ನಾನು ಮತ್ತೆ ವಾಪಸ್ ನಾನು ಇಲ್ಲಿಗೆ ಬಂದೆ. ನೋಡಿ, ಇದು 360 ಪ್ಯಾನೋರಮಿಕ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ವಾವ್, ಇಲ್ಲಿಂದ ಯಾವುದೋ ಬೆಟ್ಟ ಥರ ಇದೆ, ಬಟ್ ನನಗೂ ಗೊತ್ತಿಲ್ಲ ನೋಡಿ. ಎಲ್ಲ ಬೈಕಲ್ಲೆಲ್ಲ ಬಂದೆಲ್ಲ. ಸೊ ಇದು ನನ್ನ ಬೈಕು, ನಾನು ಅಲ್ಲಿಂದ ತೊಗೊಂಬಂದು ಇಲ್ಲಿ ನಿಲ್ಸಿದ್ದೀನಿ.